ಅದಾವು ತಗೋಣಂತ ಮೊದ್ಲಿಕ್ಕೆ ಹೆಂಗೆ ಮಾಡ ಕೇಳು ಬಾಲವ. ಹೆಂಗೆ ಮಾಡ ಹೂವ ಯಾಕೆ 40 ರೂಪಾಯಿ ಮಾಡ ನೋಡು. ಅಯ್ಯಯ್ಯ ಬಾಲವ, ಹೊತ್ತು ಮಾರು ಅಂದ್ರೆ ಸುಟ್ಟು ಮಾರಾಕ್ಯವ ನೀನು. ಏನ 40 50 ಪ್ಯಾಟ್ಯಾಗ ಹೋದ್ರೆ 20 ರೂಪಾಯಿ ಮಳ ನೋಡುವ ಪ್ಯಾಟೆಗೆ ತಗೋರಿ. ಮತ್ತೆ ತೊಗೊಂತೀನಿ ಅಂದ್ರೆ 5 ರೂಪಾಯಿ ಕಡಿಮೆ ಮಾಡ್ಕೊಡ್ತೀನಿ ನೋಡು. ಏವ ಈಕೆ ಆದ್ರೆ 35 ರೂಪಾಯಿ ಮಳ ಕೊಡ್ತಾ. ಆಕೆ ಹೂಗಾರ ಬಸ ಓದಾಳಲ್ಲ, ಆಕೆ ತೀರ ಮಾಡೋಕಿ 50 ರೂಪಾಯಿ ಮಳ ಕೊಡ್ತಾ. ಈಕೆ ಹತ್ರ ತಗೊಂಡು ಬಾ 35 ರೂಪಾಯಿ ಮಳ ಕೊಡ್ತೀನಿ ಅಂದ. ಆತಾಳ ತಗೋ. ಆದ್ರೆ ಬೇರೆ ಇದು ಸಂಕ್ರಮಣ ಹಬ್ಬಲ್ಲ, ಹಿಂಗಾಗಿ ಗನ ತುಟ್ಟಿರ್ತಾವ ಹೂವು. ತಗೋ ನನಗೊಂದು 4 ಮಳ ಹೂವು ಕೊಡ. ನಮ್ಮ ದುರ್ಗೌಚಿಗೆ ಹೋಗಿ ಒಂದು 2 ಮಳ ಹೂವು ಕೊಡು. ಅಯ್ಯ ನಿನ್ನ ಮಳನ ಆಗ ಇನ್ನೊಂದಿಟ್ಟು ಬಿಡವ ಬಾಲವ. ಇದಕ್ಕಿನ ಹೆಚ್ಚಿಗೆ ಹೆಂಗೆ ಬಿಡೋದು ನೋಡಿ ಈಗ. ನಿನಗಂತ ಹೆಚ್ಚಿಗಿನ ಕೊಟ್ಟಿನಿ ತಗೋ. ತ್ವಾಡ್ದಕ್ಕೆ ಆಗಿ ಒಂದು ತುಟ್ಟಿ ಮಾಡ್ತಿ ಬಿಡವ ನೀನು. ಅಲ್ಲನ ಹೂವಿನ ತಾಟಿದ್ರೆ ಏನ ಯಾಕ ಹೂವಿನ ಗಿಡಕ್ಕೆ ನೀರು ಗೊಬ್ಬರ ಎಲ್ಲ ಕಡ್ದಾಗ ಹೂ ಹಾಕವು. ಮತ್ತು ಹೂ ಹರಿಯಾಕ ಹಳಿ ಪಗಾರ ಬೇಡ ನಮಗೆ. ಮತ್ತು ಕಟ್ಟಾಕ ಕೊಡ್ತೀವಿ, ಅದ್ರ ಪಗಾರ ಬೇಡ ಯಾಕ. ಮತ್ತು ಅದ್ರಾಗ ಏಟು ಉಳಿಲಿಕ್ಕಂದ್ರೆ ಹೆಂಗೆ ಹೂವಿನ ಹೊಲ್ದಾರ ಆದ್ರೆ ಹೆಂಗೆ ಯಾಕ. ಹಂಗೆ ಸುಮ್ಮನೆ ಪುಕ್ಸೆಟ್ಟಿ ಕೊಟ್ಟು ಹೋಗಕ್ಕಾಗತ್ತಾನೆ ಯಾಕ. ಯಮ್ಮ ನೋಡು ಇನ್ನೊಂದು 2 ಮಳ ಕೊಡ್ಲ ನಿನಗೂ. ಇವ ಬೇಡ 2 ಮಳ ಸಾಕು. ಮನೆ ತುಂಬ ಮೊಮ್ಮಕ್ಳು ಅದಾರ. ಇನ್ನೊಂದು ದಿವಸ ತಗೋ. 10 ಮೊಮ್ಮಕ್ಳು 5 ಸೊಸ್ತ್ಯಾರ ಅದಾವ ಯವ್ವ. ಏಟಾತು 5 ಒಂದು 10 15 ಮಳ ಹೂವ ದಿನ ತಗೊಂಡು ಅವ್ರ ತುರ್ಬಿ ಇಡಿಸಿದ್ನಿ ಅಂದ್ರೆ ಅದು ಬಾಳೆ ಅದಕ್ಕಾಗತ್ತ. ಸುಮ್ಮನೆ ಹೂವು ಇಟ್ಕೊಂಡಿವಪ್ಪ ನಾವು ಅನ್ನೋ ಹಂಗೆ ತುಸ್ತೂಸ ಇಟ್ಕೊಂಡ್ಬಿಡ್ದವ. ಅವು ಹೂವು ಒಣಗಿ ಹೋಗು ಮೂಳ. ಏಸ್ ಇಟ್ಕೊಂಡ್ರ ಏನು ಒಂದು 2 ತಾಸು ಇಟ್ಕೊಂಡು ಅಡ್ಡಾಡಿ ಬಿಸ್ಲಿಕ್ಕೆ ಅಡ್ಡಾಡಿ ಬಿಟ್ರೆ ಮುಗಿದು ಒಣಗಿ ಬಿಡ್ತಾವ. ಮತ್ತು ತಲೆ ಅಂತ ತೆಗೆದು ಓದ್ ಬಿಡ್ತಾವು. ಏನು ಹಂಗೆ ರೊಕ್ಕ ದಾಂಡ ಸುಮ್ಮನೆ ಇವು ಹಬ್ಬದಾಗ ಎಲ್ಲಾರು ಇಟ್ಕೊಂಡಿದ್ನು ನಮಗೂ ಬೇಕಂತಾವ. ಸುಮ್ಮ ಚಟಕ್ ಪೂರ್ತಿ ಇಸಿ ಕೊಟ್ಟು ಬಿಡ್ತೀನಿ. ಹರಿದಾರ್ದ ಒಟ್ಟುಕು ಇಟ್ಕೊಂಡು ಅಡ್ಡಾಡುವಲ್ವಕ್ಕ. ಹೆಂಗೆ ಮಾಡವ ಹೂವು 45 ರೂಪಾಯಿ ಮಳ ಮಾಡ್ಕೊಟ್ಟಿನಿ ನೋಡ್ರಿ. ಇಲ್ಲೇ ತೊಗೊಂಡಾರ ನೋಡು. ಆಗ ತುಟ್ಟಿ ಭಾಳ ಹೇಳಾಕತ್ತೀನಿ ನೀನು. ನೋಡಿ ಒಂದು ರೇಟ್ ಹಾಕಿ ಕೊಡು. ಇಲ್ಲೇ ನಮ್ಮ ದುರ್ಗಮ್ಮರು ತೊಗೊಂಡಾರ ನೋಡ್ರಿ. 40 ರೂಪಾಯಿ ಮಾಡ್ಕೊಡ್ತೀನಿ ತೋರಿ. ತೀರ ಹೊತ್ತು ಒಂದು ಅಡ್ಡಾಡ್ತೀನಿ. ನನಗೊಂದು 5 ರೂಪಾಯಿ ಲಾಭ ಬೇಡ ಅದೇ ಯಾಕರೆ. ದುರ್ಗಮ್ಮ ನೋಡಯ್ಯವ. ನಮ್ಮ ಮುಂದೆ ಎಷ್ಟು ರೇಟ್ ಹೇಳಿದ್ಲು, ಈಗ ನೋಡು ಅಲ್ಲಿ ಲಾಭ ಮಾಡ್ಕೊಂಡ್ಲು 5 ರೂಪಾಯಿ. ವ್ಯಾಪಾರ ಮಾಡೋ ಕಲಿ. ನಮ್ಗೆ ಯಾಕೆ ಬೇಕು ಸುಮ್ಮನೆ ಇವರು. ಆದರೂ ಭಾಳ ಆತವ. 35 ರೂಪಾಯಿ ಮಳ ಮಾಡಿಕೊಡು. ಇಲ್ಲಿಲ್ರಿ 40 ರೂಪಾಯಿ ಇಲ್ಲಿ ಕೊಟ್ಟೀನಿ. ಈಗ ಮತ್ತೆ ಅವ್ರು ತೊಗೊಂಡಾರ ಮತ್ತು ನಿಮಗೆ ಕಡಿಮೆ ಮಾಡಿಕೊಟ್ರ ಅವ್ರು ಏನು ಅನ್ನಂಗಿಲ್ಲ. ಇಲ್ಲಿ ಕೊಟ್ಟಿನಲ್ರಿ ತೊಗೊಂಡಾರ ಅವರು. 40 ರೂಪಾಯಿ ಆದ್ರೆ ತಗೋರಿ. ಈಗ ಮಲ್ಲಪ್ಪ ಮಾಸ್ತರ್ನ ತಾಯಲ್ಲ. ಪಾರಿನ ಕೊಟ್ಟಿಲ್ಲನ ಮಲ್ಲಪ್ಪ ಮಾಸ್ತರ್ಗ. ಅವನ ತಾಯ ಇದಕ್ಕೂ ಹುತ್ತು ಹಿಡಿದಿತ್ತು. ಈಗ ಸುದ್ದ ಆಗೈತೆ ಅಂತಿದ್ದು ನೋಡಿದ್ರೆ ಗೊತ್ತಾಕೈತಿ ಬಿಡಿದ್ರಿ. ಮಸಡಿ ನೋಡಿದ್ರೆ ಅಕ್ಕೆಂಚನ ಕುಲ್ಲ ಪಾರಿಗೆ ಹೂವು ತೊಗೊಂಡು ಹೋಗಕ್ಕೆ ಬಂದಾಳ ಏನು. ಆಕೆ ನೌಕರಿ ಪಾರಿ ನೌಕರಿ ಬಂದಿದ್ದೆವು ಹಿಡಿಲ್ಲ ಸಲ್ಲ ಆಗೈತಿ ಬಿಡ. ದುರ್ಗೋತಿಗ ಕಣ್ಣು ಮುಚ್ಚಿ ಬಾಯಿ ತೆಗಿತಾ ಆಕಿ. ಎಷ್ಟು ಮಾಡ್ಕೊಡ್ಲಿಲ್ರಿ? ಒಂದು 10 ಮಳ ಕೊಡವ. ಇನ್ನೊಂದು ದಿವ್ಸ ಬಿಡವ. ಇಷ್ಟೊಂಡ ಹೂವು ತೊಗೊಳಕತ್ತೀನಿ. ಮತ್ತು ಕುಟ್ಟು ಕಂಡು ಬಂದಂಗೆ ಆಗೈತೆ. ಈದರ ಮಾಸ್ತರ್ಗ ಯಾರು ಹೆಣ್ಣು ಕೊಡ್ತಿದ್ರು ಬಿಡ. ಅದು ತಲೆಯಾಗ ಕೂದ್ಲನ್ನೇ ಇಲ್ಲಂತ ತಕಳು ತಲೆ ಐತಂತ. ಅದಕ್ಕೆ ಅವ ತಲೆ ಮ್ಯಾಗ ಟಪಿಗೆ ಹಾಕೊಂಡು ಅವ್ ತೆಗಿಯಂಗೆ ಇಲ್ಲಂತ. ನೆತ್ತಿ ಮುರು ಕೂದ್ಲಾನೇ ಇಲ್ಲಂತೀವ. ಬಕ್ಕ ತಲೆ ಐತಂತ ಒಂದು ಮಾಸ್ತರಂದು. ಅದಕ್ಕೆ ಟಪಿಗೆ ಹಾಕೊಂಡು ಅಡ್ಡಾಡ್ತಾನಂತವ. ಅದಕ್ಕೆ ನೋಡು ಚರಿಗೆ ತೊಗೊಂಡು ಹೋದ್ರು ಆ ತಲೆ ಮ್ಯಾಗಿನ ಟಪಿಗೆ ತೆಗಿಯಂಗಿಲ್ಲವ. ಅದೇನೋ ಜಾಗಿಂಗ್ ಅಂತ ಈಗ ಹೋಗಿರ್ತಾನ. ಆ ತಲೆ ಮ್ಯಾಗಿನ ಟಪಿಗೆ ಒಟ್ಟು ಬಿಡಂಗಿನೇ ಇಲ್ಲವ. ಅದಕ್ಕೆ ಬಿಡಂಗಿಲ್ಲವ. ತಲೆ ಕೂದ್ಲಾನೇ ಇಲ್ಲವ. ಮುಂದೆಲ್ಲ ಬಕ್ಕ ತಲೆನೇ ಐತ ಒಂದು. ಇದಕ್ಕೆ ಗಂಡು ಹತ್ತಲಿಲ್ಲ ಇದಕ್ಕೂ ಪಾರಿಗೆ. ಹಿರಿಯ ಬ್ಯಾರೆಲ್ಲಾಗಿದ್ಲ. ನೌಕರಿನೂ ಬಂತ ಆಕಿಗೆ. ಮತ್ತು ಆ ನೌಕರಿ ನೋಡಿ ರೊಕ್ಕ ನೋಡಿ ಲಗ್ನ ಮಾಡ್ಕೊಂಡ್ರು. ಇದಕ್ಕೆ ಇದ್ದಿದ್ದಿಲ್ಲ ಅದಕ್ಕೆ ದಿಕ್ಕಿದ್ದಿದ್ದಿಲ್ಲ ಬಿಡುಯವ. ಅದು ಅಂತೀನಿ. ಅಯ್ಯೋ ವಯಸ್ಸು ಭಾಳ ಆಗ್ಯಾವ ಬಿಡ. ಆಕೆ ಪಾರಿಗೆ ವಯಸ್ಸಾಗ್ಯಾವ, ಅವಂಗೂ ವಯಸ್ಸಾಗ್ಯಾವ. ಅವಕ್ಕೆ ಮಕ್ಳಾಗಂಗಿಲ್ಲ ನೋಡಾಕಂತಿ. ಇನ್ನೇನು ಮಕ್ಳಾಕವು. ಅರ್ಧ ವಯಸ್ಸಾದ್ಮೇಲೆ ಲಗ್ನ ಆಗ್ಯಾವ. ದುರ್ಗ ಸುಮ್ಮಿರಯ್ಯವ ಮಾತು ಕೇಳಿಸ್ಕೊಂಡ್ರ ಅವ್ರವ್ವ ಮಲ್ಲಪ್ಪ ಮಾಸ್ತರ್. ನಾವು ಮಾತು ಅದೇನೋ ಅಂತಾರಲ್ಲ ಯವ್ವ. ಮನೆಗೆ ಹೋಗು ಅದ ಏನೋ ಮನೆಗೆ ಹೋಗೋದಂತೆ ನೋಡ್ಯವ. ಬೀದಿಗೆ ಹೋಗೋ ಮಾರಿನ ಮನೆಗೆ ಕರ್ಕೊಂಬಂದಂಗೆ ಆಯ್ತು. ಎದಕ್ಕೆ ಬೇಕು ಊರು ಸಬರಿ ಮಾಡಿ ಮುಲ್ಲಾ ಸೊರ್ಗಿಂದ ಅಂತದು ಯಾಕೆ ಬೇಕು? ನಮ್ಮ ಮನೆ ದೊಟ್ಟು ನೋಡ್ಕೊಂಡು ನಮ್ಮ ಮನೆ ದೊಟ್ಟು ಸ್ವಚ್ಛ ಕಸ ಹೊಡ್ಕೊಂಡು ಬಿಡಿಯವ. ಏನು ಶಾರಕ್ಕ ಆರಾಮದಿರಲ್ಲ? ಶಶಿ ನೌಕರಿ ಹೋಗ್ಕಳ ಅಡಿಗೆ ಪಡಿಗೆ ಮಾಡಿರ್ತಾವ. ಒಟ್ಟು ನಿಮಗೆ ಜೋಡು ಮಾಡಿಟ್ಟಿರ್ತಾವಕ್ಕಳ ನಿಮ್ಮ ಶಶಿ. ಇಲ್ರಿ ಎಲ್ಲ ದಗದ ಮಾಡಿರ್ತಾ. ಏನು ಮ್ಯಾಗಿಂದಟ್ಟು ಇವನು 1-2 ನಾಷ್ಟದು ಬಾಂಡೆ ತಿಕ್ಕಿವ ಅರ್ಬಿ ಹೋಗೋದಿಟ್ಟು ಹೋಗಿರ್ತಾಳ. ಹರವಾಕಿನಿ ಆಟ ಎಲ್ಲ ತೆಗ್ದ ಮಾಡಿಟ್ಟು ಹೋಗಿರ್ತಾಳ ನಮ್ಮ ಸೊಸಿ. ಹಂಗಾರ ರಾಟಿ ತುಪ್ಪದಾಗ ಬಿದ್ದತ್ ಬಿಡ್ರಿ. ಹಂಗಾರ ಸೇರ್ದಾಕರ
ಏನು ಇವ ಹಬ್ಬಕ್ಕಂತೇಳಿ ಇಟ್ಕೊಂಡು ಹೂವು ತೊಗೊಳಕತ್ತೀರಿ ಹೆಂಗೆ ಇರಾಕೆ ಬೇಕು ಸಸಿನಿ ಮನ್ಯಾಗ ಹೂವು ಇಟ್ಕೊಂಡ್ರು ಒಬ್ರು ಇಟ್ಕೊಂಡು ಹೂವು ತೊಗೊಂದಿರಿ. ನಮ್ಮ ಹೆಣ್ಮಗಳು ಸಕುಬೆ ಅದಾಳಲ್ರಿ ಇವತ್ತು ಗಂಡಿನ ಕಡೆದ ನೋಡಕ್ ಬರ್ತಾರೆ. ಇಟ್ಟು ವಯಸ್ಸಿಗೆ ಈಗ ಲಗ್ನ ಮಾಡುದಾ? ಹುಡುಗಚ್ಚಿಗ ಈಗ ಕಂಕನ ಬಲ ಕೂಡಿ ಬಂದಿರ್ಬೇಕ ಆಕಿಗೆ. ಹೋಗುವ ನಮ್ಮವ್ವ ಯಾವ ವಯಸ್ಸಿನ್ಯಾಗ ಏನು ಮಾಡಿದ್ರ ಚಂದ ಅದನ್ನ ಮಾಡಿದ್ರ ಚಂದ. ಹಿಂಗತಿ ಮಾಡ್ಕೊಂತ ಎದ್ದು ಬಿಟ್ಟ ಅಂದಲ್ಲಿ ಕಾಲಕ್ಕೆ ಮಳಿ ಬೆಳಿ ಚಂದಾಗ ಆಗವಲ್ದ ಯವ್ವ ಕಲಿಗಾಲ ನಮ್ಮವ್ವ ಹೇಳು. ವಯಸ್ಸು ಎಷ್ಟೇ ಆದ್ರೆ ಏನಮ್ಮ ಅವ್ರಿಗೆ ಒಂದು ಜೀವನ ಅಂತ ಇರ್ತತಲ್ಲ. ಇಟ್ಟು ವಯಸ್ಸಿನ ಮ್ಯಾಗ ಸಿ ಹಾಗೆ ನಮ್ಮವ್ವ ಹೇಳು. ಯಾ ಕಾಲಕ್ಕೆ ಏನೇನು ಮಾಡಿದ್ರೆ ಚಂದ ಬಾಲಿ ಅದನ್ನ ಮಾಡಬೇಕು. ಅಲ್ಲನ ಇನ್ನು ಇವ್ರೊಬ್ರು ವಯಸ್ಸಾಗಿಂದ ಲಗ್ನ ಮಾಡ್ತಾರ, ಇನ್ನು ಊರಾಗ ಒಟ್ಟು ಅದನ್ನ ಚಲೋ ಮಾಡ್ತಾರ ನೋಡ್ರಿ. ಮದ್ವೆ ಆಗಾಕ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ನಾಳೆ ಮುಂಜಾನೆ ಹೂವು ತಂದು ಕೊಟ್ಟೋಗು, ಅಲ್ಲೇ ರೊಕ್ಕ ಕೊಡ್ತೀನಿ ಅಂತ ನಿನಗೆ. ಇವತ್ತಿಂದು ನಾಳಿಂದು ಇದ್ದಿದ್ದಂಗೆ ಮಾತಾಡಿದ್ರು ಈಕೆ ಗಟ್ಟು ಬ್ಯಾನ್ ಹೆತ್ ನೋಡು ಮಾಸ್ತರ್ನ ತಾಯಿಗೆ. ಬದಗ್ಗುನ ಓಡ್ ಹೋದ್ಲು. ಅಲ್ಲಿ ಬೇ ದುರ್ಗಮ್ಮ, ನಮ್ಗೆ ಯಾಕೆ ಬೇಕು ಊರು ಸಾಬರಿ? ಅವ್ರು ಯಾವಾಗಾರ ಯಾಕೆ ಲಗ್ನ ಮಾಡುವಲ್ರಕ್ಕ? ಎದಕ್ಕೆ ಬೇಕು ಬಿಡಬೇ ನಿನಗೂ? ರೊಕ್ಕ ಕೊಡ್ರಿ. ನಾನು ಮತ್ತೆ ಮುಂದೆ ಹೂವು ಮಾರಕ್ಕೆ ಹೋಗಾಕಿ ಮಾತಾಡ್ಕೊಂತ ನಿಂತು ಅಂದ್ರೆ ನನ್ನ ವ್ಯಾಪಾರ ಇಲ್ಲೇ ನಿಂದಿರ್ತತಿ. ರೊಕ್ಕ ಕೊಡ್ರಿ. ನಾನು ಮತ್ತೆ ಮುಂದೆ ಹೂವು ಮಾರಕ್ಕೆ ಹೋಗಾಕಿ ಮಾತಾಡ್ಕೊಂತ ನಿಂತು ಅಂದ್ರೆ ನನ್ನ ವ್ಯಾಪಾರ ಇಲ್ಲೇ ನಿಂದಿರ್ತತಿ. ರೊಕ್ಕ ಈಗಿಲ್ಲಲೇ ಬಾಲಿ, ನಾಳೆ ಬಾ ಅಲ್ಲೇ ಮನೆ ಹತ್ರ ಕೊಡ್ತೀನಂತ. ರೊಕ್ಕ ಇಲ್ಲ ಹೂವು ತೊಗೊಳೋದನ? ನಾ ಕೊಡ್ತೀನಿ ಅಂತ ಹೇಳಿಲ್ಲ. ಒಂದು ವಾರದ ಹಿಂದೆ ಹಿಂಗೆ ತೊಗೊಂಡು ಹೂವನ ರೊಕ್ಕ ಕೊಡ್ತೀನಿ ಅಂತೇಳಿ 20 ರೂಪಾಯಿ ಕಡಿಮೆ ಐತಿ ಅಂತ ಹೇಳಿ ಹೂವು ತೊಗೊಂಡು ರೊಕ್ಕ ಕಡಿಮೆ ಐತ್ಲಿ ಅಂತ ಅಂದು ನಾನು ಬಿಟ್ಟಿವ. ಹೊಳ್ಳಿ ರೊಕ್ಕನ ಕೊಡಲಿಲ್ಲ. ನನಗೆ ಗೊತ್ತೈತಿವ, ನಾನು ಹೊತ್ತು ಮಾರೈಕಿ ರೊಕ್ಕನ ಇಲ್ಲಾಂದ್ರೆ ಹೂವತ್ತ. ಅಯ್ಯಯ್ಯಯ್ಯ ನಮಗಿಲ್ಲಿ ನೋಡಿಕಿಗೆ ಒಂದವ್ರ ರಾಗಿ ಯಾಕಲೆ ಊರು ಬಿಟ್ಟು ಹೋಗ್ತೀನಿ ನಾನು. ಹೇಳಪ್ಪಿಸ್ರಿ ಹೇಳು ತಗೊಂಡು ನೀನು ಹೂವನ. ನೀನಲ್ಲ ಅಂದ್ರೆ ಇನ್ನ ಬೇಕಿ ಅಲ್ಲನ ನೋಡಿ ಯಾತ ಕಟ್ಕೊಂಡು ಪುಕ್ಷಟ್ಟಿ ಗಂಡ ಹೊಡ್ಕೊಂಬ ಉಂಡ ಅನ್ನಂಗೆ ಈ ಮುದುಕಿದು ರೇ ಯಾವಾಗಲೂ ಹಿಂಗೆ ಮಾಡ್ತಾ ನಡಿಯಾತ. ಒಂದಿನ ಚಂದ 2 ಸಲ ಚಂದ ಹೊಳಾಮ ಇದನ್ನ ಮಾಡ್ದನು. ಅಯ್ಯೋ ಶಿವನ ನೋಡಿವ, ಅದಕ್ಕೆ ಹಿಂದಕ್ಕೆ ಹಿರಿಯರು ಶಾಸ್ತ್ರ ಮಾಡ್ದಂಗೆ ಅದಾರ. ಚಿಂತಿಲ್ಲಾರ ಎಮ್ಮಿ ಸಂತ್ಯಾಗ ಮೇಲಕ್ಕೆ ಹಾಕಿತ್ತಂತ. ಅಂದ ಇಂತಾರ ನೋಡಿ ಮಾಡ್ದಂಗೆ ಅದಾರ ಇಂಥ ಗಾದಿ ಮಾತು. ಮುಂಚೆನೆ ಎದ್ದು 5 ರೊಟ್ಟಿ ಕಟ್ಟದ ಒಂದು ಹಿಡಿ ಅನ್ನ ತಿಂದು ಒಂದು ಗ್ಲಾಸ್ ಮಜ್ಜಿಗೆ ಕುಡಿದು ಇಲ್ಲಿ ಕುಂತು ಬಿಟ್ಟಾರ ಸೋಫಾದ ಮ್ಯಾಗ. ಯಾನು ಮನೆ ಗುರ್ಕಿ ಹೊಡುತ್ತಾರ. ಮನಿ RCC ಮನಿದ ಮ್ಯಾಗಿಂದು ಇದನ್ನ ಹಾರಿ ಹೋಗುತ್ತೆ ಇವ್ರ ಗೊರಿಕಿಗೆ. ಒಲ್ಲೆವ್ವ ಹೆಣ್ಣು ನೋಡಕ್ ಬರ್ತಾರಂತ ಹೇಳಿದವರು ತಾವ. ಈಗ ಮುಂಜಾನೆ ಹೊತ್ತದ ರೊಟ್ಟಿ ತಿಂದು ಸೋಪಾಕ ತಲೆ ಒರ್ಗಿಸ್ಕೊಂಡು ಹಡ್ರ 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 ಅಂತ ಗೊರಕೆ ಹೊಡಿಯಾಕತ್ತಾರು ತಾವ. ಯವ್ವ ನಾವಲ್ಲಿವ ಯವ್ವ. ಎಲ್ಲಾನು ಹೇಳೋದಂದ್ರೆ ಹೆಂಗೆ ಎಲ್ಲ ನೆನಪು ಹಾರಿ ಈಗ ಎಲ್ಲ ಚಿಂತೆ ಬಿಟ್ಟು ಪರಾಸಿ ನಿದ್ದೆ ಹೊಡ್ಯಾಕತ್ತಾರ ನಮ್ಮ ಮಾಸ್ತರ್. ಪರವ ಕಿಟಕಿ ಬರ್ತಾರಂತೆ ಇವರು. ಅತ್ತಿ ನನಗೇನು ಗೊತ್ತ್ರಿ? ನಿಮ್ಮ ಮಗ ಸೋಪಾನ ಕುಂತ್ಕೊಂಡು ಗೊರಕೆ ಹೊಡ್ಯಾಕತ್ತಾರಲ್ಲ ಅವ್ರನ್ನ ಎಬ್ಬಿಸಿ ಕೇಳ್ರಿ. ನಾನು ಎಲ್ಲ ಇದನ್ನ ಒಂದಿಟ್ಟು ರಸ ಮಾಡಿಟ್ಟಿನಿ ಅವಲಕ್ಕಿಗೆ, ಚಾದು ಡಿಕಾಕ್ಷನ್ ಮಾಡಿಟ್ಟಿನಿ, ಎಲ್ಲ ಆಗೈತಿ. ಇವ್ರು ಏನು ಮಿಸ್ಗನ್ ಅವಲ್ರು ಒಂದು 5 ರೊಟ್ಟಿ ತಿಂದು ಹೆಂಗೆ ಗುರ್ಕಿ ಹೊಡ್ಯಾಕತ್ತಾರನು ನಿಮ್ಮ ಮಗನ ಎಬ್ಬಿಸಿ ಕೇಳ್ರಿ. ತಗೋ ಹೂವು ಮಾರಕ್ಕೆ ಬಂದಿದ್ರು, ಹೂವು ತಂದಿನ ತಗೋ ಎಬ್ಬಿಸ್ತೀನಿ ನಾನು. ಏನು ಚಿಂತೆನೇ ಇರಂಗಿಲ್ಲ ಮಲ್ಲಪ್ಪಗ. ಶಾಲೆಗೆ ಹೆಂಗೆ ಹುಡುಗರಿಗೆ ಪಾಠ ಮಾಡ್ತಾರೆ ಏನೋ ಇವರು. ಮಲ್ಲಪ್ಪ ಮಲ್ಲಪ್ಪ ಏನ್ ನಿಂದು ನಿದ್ದೆ ಮಾಡಿಸ್ಕೊಡಂಗಿಲ್ಲ ಬರ್ರ ಅಲ್ಲನ. ಹೋಗ ಇನ್ನೊಂದು 1/2 ತಾಸು ತಾನು ನಮ್ಗೆ ಕೊಡ್ತೀನಿ ಹೋಗ್ತದೆ ಅಲ್ಲನ. ನಾವು ನಿದ್ದೆ ಮಾಡೋಕ್ಕೂ ಬಿಡಂಗಿಲ್ಲ ನಮ್ಮನ್ನ. ಇನ್ನೂ ಬೇಕಾಗಿರಂಗಿಲ್ಲ. ಯಾಗಂಗೋರು ಅಂತೇಳಿ ಸುಡ್ತಾ. ಅತ್ತೀರ ನಿಮ್ಮ ಮಗಗೆ ಇನ್ನೂ ನಿದ್ದೆ ಗುಂಗ್ ಬಿಟ್ಟಂಗಿಲ್ಲ. ಎದ್ದು ಜಳಕ ಮಾಡಿ ಒಂದು 5 ರೊಟ್ಟಿ ಕಟ್ಟಿದ್ದು ನೆನಪಿದ್ದಂಗಿಲ್ಲ. ಇನ್ನು ನಿದ್ದೆ ಗುಂಗ್ನ್ಯಾಗದಲ್ಲ, ರಾತ್ರಿ ನಿದ್ದೆ ಗುಂಗ್ನ್ಯಾಗ ತಂದು ಒಂದು ಬಕೆಟ್ ನೀರು ಹೋಗ್ರಿ ಎತ್ತರ ಹಾಕರ. ಹೇಳಿಕಂದ್ರೆ ಆಟ ಮಾಡ್ತೀನಿ ತಡಿ ಪಾರ್ವ. ಮಲ್ಲಪ್ಪ ಮಲ್ಲಪ್ಪ ಸ್ವಾದಿಗೇಡಿ ಕೊರಾಸ್ ನಿದ್ದೆ ಹೊಡ್ಯಾಕತ್ತಿಯಲ್ಲ, ನಿನಗೇನಾರ ಅರುಗಿರು ಐತಿಲ್ಲ? ಹುಡುಗನ ಕಡೆ ಎಷ್ಟೊತ್ತಿ ಬರ್ತಾರ ಊರು ಸ್ವಾದಿಗೇಡಿ? ಅತ್ತಿ ನಿಮ್ಮ ಮಗ ಇನ್ನೂ ನಿದ್ದೆ ಗುಂಗ್ನಾಗಿದ್ದ ಎದ್ದು ಬಂದಂಗಿಲ್ಲ.
ಒಂದು ಬಕೆಟ್ ನೀರು ತಂದು ಹೋಗ್ರಿ ಆವಾಗ ನಿದ್ದೆ ಗುಂಗಿಂದ ಬಿಟ್ಟು ಹೇಳ್ತಾರ. ಏ ಸಾಲ್ಗಿಡಿ ಯಾ ಹುಡುಗ ಏನು ಎತ್ತಂತಿಲ್ಲ ನಿಮ್ಮ ಅತ್ತಿ ನೋಡಕ್ಕೆ ಒಂದು ಹುಡುಗನ ಕರ್ಕೊಂಡ್ ಬರ್ತೀನಿ ಅಂದಿದ್ದಿಲ್ಲ ಎಷ್ಟೊತ್ತಿ ಬರ್ತಾರ ಅವರು? ಹೋ ಹೌದಲ್ಲ ಬಿ ನೆನಪ ಹಾರಿಬಿಟ್ಟಿನಿ ಬೇವ. ಓ ಇಲ್ಲೇ ಸೋಫಾದ ಮ್ಯಾಗ ಕುಂತ್ನ್ಯಾ ಹಂಗೆ ತುಗುಡ್ಕೆ ಬಂದಂಗೆ ಆತ್ವ ಒಂದೀಟ್ ಹಂಗೆ ತುಗುಡ್ಸ್ರೊಳಗೆ ಹಂಗೆ ನಿದ್ದೆ ಜಂಪರ್ ತೊಗೊಂಡ ಬಿಡ್ತವ. ಅದು ಜಂಪ್ ಹತ್ತೇ ಬಿಡ್ತು. ಓ ಅಲ್ಲ ಪಾರು ನೀನಾರ ಎಬಸ್ಬೇಕಿಲ್ಲ. ಅರ್ಧ ತಾಸು ಆತು ಎಬ್ಸಾಕತ್ತು. ಈಗ ಎದ್ರಿ ಇನ್ನು ಕವಳೆ ತಂದು ಕಿವ್ಯಾಗ ತುತು ತುತು ಅಂತೇಳಿ ಊದು ಅಂತ ಪಾಳಿ ಬಂದಿತ್ತು ಹತ್ತಿದು ಸಸಿದು ಅಂತೂ ಇಂತೂ ಎದ್ರಿ. ಶಾಣೆ ಇದು ಹೇಳಿಪ್ಪ. ಎಷ್ಟೊತ್ತಿ ಬರ್ತಾರ ನಿಮ್ಮ ಅತ್ತಿನೂ ತಯಾರು ಮಾಡೀವಿ ಎಲ್ಲ ಆಗೈತಿ. ಎಷ್ಟೊತ್ತಿ ಬರ್ತಾರ ಹೇಳೋ ನಿನ್ನ ಸಾದಿ ಅಡಿ. ಇನ್ನೇನು ಬರೋ ಹೊತ್ತಾಗಿತ್ತು ಬೇವ ನೋಟು ತಯಾರು ಮಾಡಿರಿ ಕರ್ಕೊಂಬರ್ತೀನಿ ನಾನು.